ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ಲಕ್ಷ್ಮೀ ನರಸಿಂಹ ಅಮ್ಮ ಇದ್ದಾರೆ. ಅವ್ರು ಬಂದು ಸರಾಕೆಗೆ ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ, ಏನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ ಅವ್ರ ಹತ್ರನೇ ಕೇಳೋಣ. 15 ಇಯರ್ಸ್ ಇಂದ ಸಫರ್ ಮಾಡಿದ್ದಾರೆ, 8 lakhs ಖರ್ಚು ಮಾಡಿದ್ದಾರೆ, ಆದ್ರೂ ಅವ್ರಿಗೆ ರಿಸಲ್ಟ್ ಬಂದಿಲ್ಲ. ಇಲ್ಲಿ ಬಂದು ಸರಾಕೆರಲ್ಲಿ 10 days ಅವ್ರಿಗೆ ಏನ್ ರಿಸಲ್ಟ್ ಬಂತು ಅಂತ ಹೇಳಿ ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಲಕ್ಷ್ಮೀ ನರಸಮ್ಮ. ಎಲ್ಲಿಂದ ಬರ್ತಾ ಇದ್ದೀರಾ? ಅಮೃತಹಳ್ಳಿಯಿಂದ. ಓಕೆ, ಏನ್ ಪ್ರಾಬ್ಲಮ್ ಇತ್ತು ಸರಾಕೆಗೆ ಬರೋ ಮುಂಚೆ? ನನಗೂ ಅಥ್ಲೆಟಿಸ್ ಮೇಡಮ್, ಫುಲ್ ಜಾಯಿಂಟ್ ಪೇನ್ಸ್, ಒಂದು ಗ್ಲಾಸ್ ತಗೊಂಡು ನೀರ್ ಕುಡಿಯೋಕ್ಕಾಗಲ್ಲ, ಹಂಗಿತ್ತು ನಂಗ. ಈ ಚಳಿಗಾಲ ಬಂದ್ರೆ ಇದ್ದದ್ದು ಕಾಲು ಚಪ್ಪಲಿ ಇದ್ರೆ ನಂಗೆ ಒಳಗಡೆನು ನಡಿಯೋಕ್ ಆಗ್ತಾ ಇರ್ಲಿಲ್ಲ. ಇವಾಗ ತುಂಬಾ ಚೆನ್ನಾಗಾಗಿದೆ. 50% ನನಗೆ ಚೆನ್ನಾಗಾಗಿದೆ. 50% ರಿಸಲ್ಟ್ ಬಂದಿದೆ ನಿಮ್ಗೆ. ಆರ್ಥರೈಟಿಸ್ ಪ್ರಾಬ್ಲಮ್ ಇಂದ ಎಷ್ಟು ವರ್ಷದಿಂದ ಸಫರ್ ಮಾಡ್ತಾ ಇದ್ದೀರಾ? 10 ವರ್ಷದಿಂದ ಸಫರ್ ಮಾಡ್ತಾ ಇದ್ದೀನಿ. 10 ವರ್ಷದಿಂದ ಸಫರ್ ಮಾಡ್ತಾ ಇದ್ದೀರಾ. ಪರ್ ಡೇ ಎಷ್ಟು ಟ್ಯಾಬ್ಲೆಟ್ ತಗೊಂತಾ ಇದ್ರಿ? ನಾನು ಈ ಅಥ್ಲೆಟಿಸ್ 4, ಮತ್ತೆ BP 2, ಥೈರಾಯ್ಡ್ 1, ಗ್ಯಾಸ್ಟ್ರಿಕ್ 1, ಮೊತ್ತ 8 ಟ್ಯಾಬ್ಲೆಟ್ ತಗೊಂತಾ ಇದ್ದೆ. ಸರಾಕೆಗೆ ಬಂದು 10 days ಅಲ್ಲಿ ಎಷ್ಟು ಟ್ಯಾಬ್ಲೆಟ್ ಬಿಟ್ಟಿದ್ದೀರಾ? 3 ಬಿಟ್ಟಿದ್ದೀನಿ. 3 ಟ್ಯಾಬ್ಲೆಟ್ ಬಿಟ್ಟಿದ್ದೀರಾ. ಸರಾಕೆಗೆ ಬಂದು 10 days ಅಲ್ಲೇ 3 ಟ್ಯಾಬ್ಲೆಟ್ಸ್ ಅನ್ನೋದು ಬಿಟ್ಟಿದ್ದೀರಾ, ಡ್ರಾಪ್ ಮಾಡಿದ್ದೀರಾ. ಇವಾಗ ಬಂದು ಎಷ್ಟು ಪರ್ಸೆಂಟ್ ನಿಮ್ಗೆ ನಂಬಿಕೆ ಇದೆ ನಿಮ್ಮ ಒಂದು ಸಮಸ್ಯೆ ಗುಣ ಆಗುತ್ತೆ ಅಂತ? ನನ್ಗೆ 100% ನಂಬಿಕೆ ಇದೆ. ಇವಾಗ ನಂಬಿಕೆ ಇದೆ. ಮುಂಚೆ 90% ಇತ್ತು. ಇವಾಗ ಫುಲ್ ಇಲ್ಲಿ ಬಂದ್ಮೇಲೆ ತುಂಬಾ ನನಗೂ ಈ ಹೆಡ್ ಏಕ್ ಇತ್ತು, ಮತ್ತೆ ಟ್ಯಾಬ್ಲೆಟ್ ಹಾಕೊಂಡ್ರೆ ವಾಮಿಟ್ ಬರ್ತಾ ಇತ್ತು, ಹೊಟ್ಟೆ ಎಲ್ಲ ಒಂಥರ ಆಗ್ತಾ ಇತ್ತು, ಮಲ್ಕೋಬೇಕು, ಇಲ್ಲ ಅಂದ್ರೆ ಏನೇನೋ ಜ್ಯೂಸ್ ಕುಡಿಬೇಕಾಗಿತ್ತು. ಇವಾಗ ಅದೇನಿಲ್ಲ, ಚೆನ್ನಾಗಿದೆ, ರಿಲೀಫ್ ಆಗಿದೆ, ಮೈಂಡ್ ಎಲ್ಲ, ಗ್ಯಾಸ್ಟ್ರಿಕ್ ಇಲ್ಲ. ಅಥ್ಲೆಟಿಸ್ 50% ಚೆನ್ನಾಗಿದೆ ನಂಗೆ. ಎಲ್ಲೆಲ್ಲಿ ತೋರಿಸಿದೀರಾ ಆರ್ಥರೈಟಿಸ್ ಪ್ರಾಬ್ಲಮ್ ಗೋಸ್ಕರ? ಎಲ್ಲೆಲ್ಲಿ ತೋರಿಸಿದೀರಾ? ಚಂದ್ರ ಹಾಸ್ಪಿಟಲ್ ಅಲ್ಲಿ ತೋರಿಸಿದೀನಿ, ಮತ್ತೆ ಇಲ್ಲಿ ಆಯುರ್ವೇದಿಕ್ ಅಲ್ಲಿ IIM ಹಾಸ್ಪಿಟಲ್ ಅಲ್ಲಿ ತೋರಿಸಿದೀನಿ. ಅಲ್ಲಿ ಇವಾಗ ಮಾರ್ಚ್ ಅಲ್ಲಿ 1.5 ಲಕ್ಷ ಕಟ್ಸ್ಕೊಂಡು ಅದೇ ಮಸಾಜ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಇಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಿ ಇಲ್ಲಿ ಬಂದ ಮೇಲೆ 1.5 ಲಕ್ಷ ಅದಕ್ಕೆ ಯಾಕೆ, ಇಲ್ಲೇ ತಗೊಳೋಣ ಸುಮ್ನೆ, ಅದು ಒನ್ ಟೈಮ್, ಇದು ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ತಗೊಂಡೆ. ಓಕೆ, 1.5 ಲಕ್ಷ ಇನ್ವೆಸ್ಟ್ ಮಾಡಿ ಪ್ರಾಡಕ್ಟ್ ತಗೊಂತಾ ಇದ್ದೀರಾ. 10 days ಅಲ್ಲಿ ಬಿಲೀವ್ನೆಸ್ ಬಂದಿದೆ. ನಿಮ್ಗೆ ಯಾರಾದ್ರೂ ಫೋರ್ಸ್ ಮಾಡಿದ್ರಾ ಈ ಪ್ರಾಡಕ್ಟ್ ತಗೊಬೇಕು? ಇಲ್ಲ, ನಮಗೆ ಅನಿಸ್ತು ವಾಸಿ ಆಗತ್ತೆ ಅಂತ ಅನ್ಸಿದ್ಮೇಲೆ ನಾವು ತಗೊಂತಾ ಇದ್ದೀವಿ. ಓಕೆ, ನಿಮ್ ತರ ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ಜನ ಸಫರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಇಲ್ಲಿ ಬಂದು ವಾಸಿ ಮಾಡ್ಕೊಂಡ್ರೆ ಒಳ್ಳೇದಂತ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ.